ಮದುವೆಯಾಗಿ ಡಿವೋರ್ಸ್ ಆಗಿದ್ದ ಹಳೆ ಲವ್ವರ್ಗಳಿಬ್ಬರು ಮತ್ತೆ ಒಂದಾಗಿ ಮದುವೆಯಾಗಲು ಎಲ್ಲಾ ತಯಾರಿ ಮಾಡಿಕೊಂಡಿದ್ರು. ಆದ್ರೆ ಈ ಮಧ್ಯೆ ಮಹಿಳೆ ಮತ್ತೊಬ್ಬ ಯುವಕನೊಂದಿಗೆ ಸಲುಗೆ ಬೆಳೆಸಿ ಮದುವೆಗೆ ರೆಡಿಯಾಗಿದ್ಲು. ಈ ವಿಚಾರ ಹಳೆ ಲವ್ವರ್ಗೆ ಗೊತ್ತಾಗಿ ಏನ್ ಮಾಡ್ದ ಗೊತ್ತಾ? ಪೊಲೀಸರ ಮುಂದೆ ಏನ್ ಕತೆ ಕಟ್ಟಿದ್ದ ಗೊತ್ತಾ? ಇಲ್ಲಿದೆ ಡೀಟೇಲ್ಸ್. ಮದುವೆಗೆ ಮನೆಯವರ ತೀವ್ರ ವಿರೋಧ, ಮತ್ತೊಬ್ಬರ ಜೊತೆ ಪರಸ್ಪರ ಮದುವೆ, ವಿಚ್ಛೇದನ, ಮತ್ತೆ ಒಂದಾದ್ರು. ಆದ್ರೆ ಅಂತ್ಯ ಆಗಿದ್ದು ಕೊಲೆಯಲ್ಲಿ. ಎಸ್, ಬೆಂಗಳೂರಿನ HAL ಪೊಲೀಸ್ ಠಾಣೆಯ ಕುಂದಲಹಳ್ಳಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಇದೊಂದು ವಿಚಿತ್ರ ಪ್ರೇಮ ಪ್ರಕರಣ. ಈ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆಯ ಹೆಸರು ಉಜ್ಮಾ ಖಾನ್, ವಯಸ್ಸು 44. HBR ಲೇಔಟ್ನಲ್ಲಿ ತಾಯಿ ಜೊತೆಗೆ ವಾಸವಿದ್ದ ಈ ಚೆಲುವೆ ಗಂಡನಿಂದ ವಿಚ್ಛೇದನ ಪಡೆದು ದೂರವಾಗಿದ್ಲು. ಇನ್ನು ಈತ 53 ವರ್ಷದ ಇಮ್ದಾದ್ ಬಾಷಾ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ದ. ಪತ್ನಿ ಜೊತೆಗೆ ಸರಿ ಹೊಂದದೆ ಮುಂಬೈ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ಕೊಂದಲಹಳ್ಳಿ ಸಮೀಪದ ಸ್ಪೈಸ್ ಗಾರ್ಡನ್ನಲ್ಲಿ ಮನೆ ಮಾಡಿಕೊಂಡು ವಾಸವಿದ್ದ. ಮುಂಬೈ ವಾಸಿಯಾದ ಇಮ್ದಾದ್ ಬಾಷಾ ಮತ್ತು ಬೆಂಗಳೂರು ಮೂಲದ ಉಜ್ಮಾನ್ ಖಾನ್ ಕಾಲೇಜು ದಿನಗಳಿಂದಲೇ ಪರಸ್ಪರ ಪ್ರೀತಿಸುತ್ತಿದ್ರು. ಆದರೆ ಮನೆಯವರ ವಿರೋಧಕ್ಕೆ ಹೆದರಿ ಬೇರೆ ಬೇರೆಯವರನ್ನ ಮದುವೆಯಾಗಿದ್ರು. ಮದುವೆಯಾಗಿ ಕೆಲ ವರ್ಷಗಳ ನಂತರ ಇಮ್ದಾದ್ ಬಾಷಾ ತನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ಮುಂಬೈನಿಂದ ಬೆಂಗಳೂರಿಗೆ ವಾಪಸ್ ಬಂದಿದ್ದ. ಇದೇ ವೇಳೆ ಹಳೆ ಪ್ರೇಯಸಿ ಉಜ್ಮಾನ್ ಖಾನ್ ಕೂಡ ಬೆಂಗಳೂರಿನಲ್ಲಿ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ಲು. ಅದ್ಹೇಗೋ ಇಬ್ಬರಿಗೂ ಈ ವಿಚಾರ ಗೊತ್ತಾಗಿ ಮತ್ತೆ ಸಂಪರ್ಕಕ್ಕೆ ಬಂದಿದ್ರು. ಹಾಗೆ 10 ವರ್ಷಗಳ ನಂತರ ಭೇಟಿಯಾದ ಈ ಜೋಡಿ ಜೊತೆಗೆ ತಿರುಗಾಡಿ ಮತ್ತೆ ಒಂದಾಗಿ ಮದುವೆ ಆಗೋ ನಿರ್ಧಾರಕ್ಕೆ ಬಂದಿದ್ರು. ಮತ್ತೊಬ್ಬನ ಜೊತೆ ಮದುವೆಗೆ ಪ್ರಿಯತಮೆ ಸಿದ್ಧತೆ, ಪ್ರಿಯತಮೆ ಕೊಂದು ಸೂಸೈಡ್ ಅಂತ ಕತೆ ಕಟ್ಟಿದ್ದ. ಮದುವೆ ನಿರ್ಧಾರದ ನಂತರ ಪ್ರಿಯಕರ ಇಮ್ದಾದ್ ಕೆಲಸದ ಮೇಲೆ ಮುಂಬೈಗೆ ಹೋಗಿ ಬರೋದಾಗಿ ಹೇಳಿ ಹೋಗಿದ್ದ. ಈ ವೇಳೆ ಉಜ್ಮಾನ್ ಖಾನ್ ಪಾಕಿಸ್ತಾನ ಪ್ರಜೆಯೊಬ್ಬನ ಜೊತೆಗೆ ಮದುವೆಗೆ ಸಿದ್ಧತೆ ನಡೆಸಿದ್ಲು. ಈ ವಿಚಾರ ತಿಳಿದ ಇಮ್ದಾದ್ ಡಿಸೆಂಬರ್ 31ರಂದು ಪಾರ್ಟಿ ಕುಡಿಸೋದಾಗಿ ಹೇಳಿ ಕುಂದಲಹಳ್ಳಿಯ ಫ್ಲಾಟ್ಗೆ ಕರೆಸಿಕೊಂಡಿದ್ದ. ಆ ರಾತ್ರಿ ಮದುವೆ ವಿಚಾರಕ್ಕೆ ಗಲಾಟೆ ನಡೆದು ಪ್ರಿಯತಮೆ ಉಜ್ಮಾನ್ಲನ್ನ ಕೊಲೆ ಮಾಡಿದ್ದಾನೆ. ಕೊಲೆಯಾದ ನಂತರ ಪ್ಲಾನ್ ಮಾಡಿದ ಆರೋಪಿ ಸ್ನೇಹಿತರೊಬ್ಬರಿಗೆ ಮೆಸೇಜ್ ಮಾಡಿ, ನಾವು ಮದುವೆ ಆಗೋಕೆ ಉಜ್ಮಾನ್ ಮನೆಯವರು ಬಿಡ್ತಿಲ್ಲ, ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೋತೀವಿ ಅಂದಿದ್ದ. ತಕ್ಷಣ ಅಲರ್ಟ್ ಆದ ಸ್ನೇಹಿತ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಸ್ಥಳಕ್ಕೆ ಬಂದ ಪೊಲೀಸರು ನೋಡುವಷ್ಟರಲ್ಲಿ ಉಜ್ಮಾನ್ ಸಾವನ್ನಪ್ಪಿದ್ರೆ ಇಮ್ದಾದ್ ತೀವ್ರ ಅಸ್ವಸ್ಥನಾಗಿದ್ದ. ತಕ್ಷಣ ಆತನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. 12:30ಕ್ಕೆ ಈಗ ಸಾಯ್ತೀವಿ ಎಂದು ಇಮ್ದಾದ್ ಹೇಳಿದ್ದ. ಆದ್ರೆ ಉಜ್ಮಾ ಖಾನ್ ಮೃತದೇಹ ಪರಿಶೀಲಿಸಿದ ವೈದ್ಯರಿಗೆ ಅದಾಗಲೇ ಉಜ್ಮಾ ಖಾನ್ ಸತ್ತು 8 ರಿಂದ 10 ಗಂಟೆ ಆಗಿದೆ ಅನ್ನೋದು ಗೊತ್ತಾಗಿದೆ. ಅಲ್ಲದೆ ಉಜ್ಮಾ ಮೊಬೈಲ್ನಲ್ಲಿದ್ದ ಚಾಟ್ ಹಿಸ್ಟರಿ ಕೂಡ ಡಿಲೀಟ್ ಆಗಿತ್ತು. ಇದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಹಾಗಾಗಿ ಉಜ್ಮಾ ಖಾನ್ಲನ್ನ 31ರಂದು ರಾತ್ರಿಯೇ ಕೊಂದು ಈ ಆತ್ಮಹತ್ಯೆ ನಾಟಕ ಆಡ್ತಿದ್ದಾನೆ ಅನ್ನೋ ಅನುಮಾನ ಮೂಡಿತ್ತು. ವಿಚಾರಣೆ ನಡೆಸಿದ ಪೊಲೀಸರಿಗೆ ಅದು ಕೊಲೆ ಅನ್ನೋದು ಪತ್ತೆಯಾಗಿದೆ. 53 ವರ್ಷದ ಸುಮಾರು ಒಂದು 50 ವರ್ಷದ ವ್ಯಕ್ತಿಯು ಉಸಿರಾಡುವ ಸ್ಥಿತಿಯಲ್ಲಿರಲಿಲ್ಲ, ಇನ್ನೊಬ್ಬರು ಪ್ರಜ್ಞಾನ ಸ್ಥಿತಿಯಲ್ಲಿರುತ್ತೆ. ಮಹಿಳೆಯು ಅದರಲ್ಲಿ ಮೃತಪಟ್ಟಿದ್ದು ಖಚಿತವಾಗಿ. ತದನಂತರ ಅದು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು. ಈ ತನಿಖೆಯಲ್ಲಿ ತದನಂತರ ಏನು ಮೃತ ಹೊಂದಿದ ಏನು ಸಾವಾಗಿರ್ತಾರೆ ಅದಕ್ಕೆ ಈ ವ್ಯಕ್ತಿ ಆಪಾದಿತ ವ್ಯಕ್ತಿ ಮೇಲೆ ಅವರು ಕಂಪ್ಲೇಂಟ್ ಕೊಡ್ತಾರೆ. ಈ ಸಂಬಂಧ ಪ್ರಕರಣ ದಾಖಲಿಸಿದ್ದ HAL ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಒಟ್ನಲ್ಲಿ ಪ್ರಿಯತಮೆ ಬೇರೊಂದು ಮದುವೆಯಾಗಿ ನನ್ನಿಂದ ದೂರವಾಗ್ತಾಳೆ ಎಂಬ ಕಾರಣಕ್ಕೆ ಇಮ್ದಾದ್ ಕೊಲೆ ಮಾಡಿದ್ನ ಅಥವಾ ಇದು ನಿಜವಾಗ್ಲೂ ಆತ್ಮಹತ್ಯೆನಾ ಎಂಬ ಸತ್ಯ ತನಿಖೆಯಿಂದ ಬಯಲಾಗಬೇಕಿದೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.